ಬಹುತೇಕರ ಪ್ರಶ್ನೆ. ತಾವೇ ಮಾಡಿದ ಟ್ವೀಟ್ನಿಂದ ಸಿಕ್ಕಿಬಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಡವಟ್ಟು ಮುಚ್ಚಿಕೊಳ್ಳೋದಕ್ಕೆ ಮತ್ತೊಂದು ತಪ್ಪು ಮಾಡಿಬಿಟ್ರ ಸಿಎಂ ಪತಿಯ ದಾಖಲೆಗೆ ವೈಟ್ನರ್ ಹಾಕಲಾಗಿತ್ತು. ಆ ವೈಟ್ನರ್ ಹಾಕಿರುವ ದಾಖಲೆಯನ್ನ ಕೂಡ ರಿಪಬ್ಲಿಕ್ ಹಣ ನಿಮ್ಮ ಮುಂದೆ ಇಟ್ಟಿತ್ತು. ಯಾವ ವಿಚಾರಕ್ಕೆ ದಾಖಲೆ ಅಂದ್ರೆ ಆ ದಾಖಲೆಯಲ್ಲಿ ವೈಟ್ನರ್ ಹಾಕಲಾಗಿದೆ ಅಂತ ಈ ವಿಚಾರ ಮುಚ್ಚಿಕೊಳ್ಳೋದಕ್ಕೆ ಟ್ವೀಟ್ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಸಿಎಂ ಮಾಡಿದ್ದ ಟ್ವೀಟ್ ಅವರಿಗೆ ಸಂಕಷ್ಟ ತರಬಹುದಾ? ಸಿಎಂ ಹೇಳಿದ್ರು, ನಾವೇನ್ ಹೇಳಿದ್ವೇನ್ರಿ ಇಂಥಲ್ಲೇ ಕೊಡಬೇಕು ಅಂತ ಹೇಳಿಲ್ಲ ಅಂದಿದ್ರು. ಆದ್ರೆ ಆ ದಾಖಲೆಯಲ್ಲಿ ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿತ್ತು? ಬಹುತೇಕರ ಪ್ರಶ್ನೆ ಇಂಥಲ್ಲೇ ಕೇಳಿದ್ರು ಸಿಎಂ ಫ್ಯಾಮಿಲಿ ಅವರು ಅನ್ನೋದಕ್ಕೆ ಅದೇ ಸ್ಪಷ್ಟವಾಗಿರುವಂತಹ ಉತ್ತರ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಲೆಗೆ ಬಂದಿತ್ತು. ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತರಬಹುದಾ ಇದೇ ವಿಚಾರ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಾವು ದೇವನೂರು ಬಡಾವಣೆಯಲ್ಲೇ ಸೈಟನ್ನು ಕೇಳಿದ್ವಿ. ಅಲ್ಲಿ ನಿವೇಶನ ಇರಲಿಲ್ಲ, ಹೀಗಾಗಿ ಬೇರೆ ಕಡೆ ನಾವು ಸೈಟನ್ನು ಕೇಳಿದ್ದು. ಈ ಹಿಂದೆ ಇದೇ ವಿಚಾರವಾಗಿ ಟ್ವೀಟನ್ನು ಮಾಡಿದರು ಸಿಎಂ ಸಿದ್ದರಾಮಯ್ಯ ಅವರು. ಆದರೆ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ದೂರುದಾರ ಸ್ನೇಹಮಯ ಕೃಷ್ಣ ಅವರು ಕೌಂಟರನ್ನು ಕೊಟ್ಟಿದ್ದರು. ಮತ್ತೊಂದು ದಾಖಲೆಯನ್ನು ಬಿಡುಗಡೆ ಮಾಡಿರುವಂಥ ಕೃಷ್ಣ ಅವರು. ಸೊ ದೇವನೂರು 3ನೇ ಹಂತದಲ್ಲಿ 4300 ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಕನ್ನಡ ಈ ದಾಖಲೆಯನ್ನ ಈ ಹಿಂದೆಯೇ ಬಿಡುಗಡೆ ಮಾಡಿತ್ತು. ಯಾವ ಸಾಲಿಗೆ ವೈಟ್ನರ್ ಹಾಕಲಾಗಿದೆ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಇಂಥಲ್ಲೇ ಕೇಳಿದ್ರು ಅನ್ನುವಂತಹ ವಿಚಾರನೆ ಆ ವೈಟ್ನರ್ ಹಿಂದೆ ಇದೆ ಅನ್ನೋದು ನಮ್ಮ ವಾದ ಅಲ್ಲ, ಬದಲಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರುದಾರ. ಮತ್ತೊಂದು ಕಡೆ ವಿಪಕ್ಷಗಳು ಇದೇ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ರು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ, ನಾವು ಇಂಥಲ್ಲೇ ಕೇಳಿದ್ವಾ, ನಾವು ಕೇಳಿದಲ್ಲಿ ಅವ್ರು ಕೊಡ್ಲಿಲ್ಲ, ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ. ಆದ್ರೆ ನಾವಾಗ್ಲೇ ಕೇಳಿರುವಂತಹ ಸೈಟ್ ಅಲ್ಲ. ಮೂಢ ನಿಯಮ ಏನ್ ಹೇಳುತ್ತೆ? ಕೇಳಬಾರ್ದ ಇಂಥಲ್ಲೇ ಸೈಟ್ ಕೊಡಿ ಅಂತ. ಕೇಳಬಹುದು, ಆದ್ರೆ ಮೂಢ ಅದಕ್ಕೆ ಇರುವಂತಹ ನಿಯಮಗಳ ಅನುಸಾರ ಎಲ್ಲಿ ಕೊಡುತ್ತೋ ಅಲ್ಲಿಯೇ ನೀವು ಸೈಟ್ ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಅಂದ್ರೆ ಅವ್ರ ಫ್ಯಾಮಿಲಿಯವರು ಈ ನಿಯಮಗಳನ್ನ ಮೀರಿ ಇಂಥಲ್ಲೇ ಬೇಕು ಅಂತ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಈಗ ಈ ಕಡೆ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈಗ ಮೂಡಾದಿಂದ ಕೊಟ್ಟಿರುವಂತಹ ಹೊಸ ದಾಖಲೆಯನ್ನು ರಿಲೀಸ್ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು, ಅದರ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಕೆಲವೊಮ್ಮೆ ಒಂದಷ್ಟು ಮಾಡಿಕೊಳ್ಳುವಂಥ ಎಡವಟ್ಟುಗಳು ಅದೇ ಮುಳುವಾಗ್ಬಿಡುತ್ತೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯವರು ಮಾಡಿದಂಥ ಟ್ವೀಟ್ ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ತದ್ವಿರುದ್ಧವಾಗಿ ಆ ಟ್ವೀಟ್ ಸಾಕ್ಷಿಯಾಗಿ ನಿಲ್ಲುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಆ ಟ್ವೀಟ್ ಯಾವ ರೀತಿಯಾಗಿ ಎಡವಟ್ಟನ್ನು ತಂದೊಡ್ಡಬಹುದು, ಇಡಿ ಅದನ್ನು ಹೇಗೆ ಬಳಸಿಕೊಳ್ಳಬಹುದು? ನಾಗೇಂದ್ರ ಬಾಬು, ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನಿದೆ ಆ ನಿವೇಶನಗಳ ಬಗ್ಗೆ ಲೋಕಾಯುಕ್ತದಲ್ಲಿ ಸಿಎಂ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಈ 14 ನಿವೇಶನ ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೋಪಗಳಾಗಿರೋ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ವರದಿಯಲ್ಲಿ ಬಿತ್ತರ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಏನು ಒಂದು ದಾಖಲೆ ಅವರು ಮನವಿ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಒಂದು ವೈಟ್ನರ್ ಹಚ್ಚಿದಂತಹ ದಾಖಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡಿದಂತಹ ಸುದ್ದಿ ಅದು. ಸೊ ಹೀಗಾಗಿ ಅದಾದ ನಂತರದಲ್ಲಿ ಸ್ವಲ್ಪ ದಿನದ ನಂತರದಲ್ಲಿ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳು ಏನು ಅಂತೇಳಿ
ಒಂದು ಟ್ವೀಟನ್ನು CM ಸಿದ್ದರಾಮಯ್ಯ ಅವರು ಮಾಡಿದ್ರು. ಜೊತೆಗೆ ಆ ಒಂದು ಟ್ವೀಟ್ನ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಸೊ ಈ ಟ್ವೀಟ್ ಈಗ CM ಅವರಿಗೆ ಸಾಕಷ್ಟು ಸಂಕಷ್ಟ ತಂದುಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಏನು ಇಡಿ ಸಾಕಷ್ಟು ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಅವರ ಪತ್ನಿ ಮತ್ತು ವೈರತಿ ಸುರೇಶ್ ಅವರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ದು ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಏನು ಆ ಒಂದು ವೈಟ್ ಲೈನ್ ಇಲ್ಲದೆ ಇರುವಂತಹ ಅಕ್ಷರ ಏನಿತ್ತು, ನಾವು ಏನು ದೇವರೂರು ಬಡಾವಣೆಯಲ್ಲಿ ಸೈಟ್ಗಳನ್ನು ಕೊಡಬೇಕು ಅಥವಾ ಬೇರೆ ಕಡೆ ಸೈಟನ್ನು ಕೊಡಿ, ನಾವು ಇಲ್ದಲ್ಲೇ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತೇಳಿ ಅಕ್ಷರಗಳನ್ನು ಬರೆದಿದ್ವಿ ಅಂತೇಳಿ ಒಂದು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಮೂಡಾದ ನಿಯಮಗಳು ಹೇಳುವಂಥದ್ದು ಎಲ್ಲಿ ಜಾಗವನ್ನು ವಶಕ್ಕೆ ಪಡಿಸ್ಕೊಳ್ಳುತ್ತೋ ಅಭಿವೃದ್ಧಿ ಪಡಿಸಿದ ನಂತರದಲ್ಲಿ ಅದೇ ಜಾಗದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ. ಆದರೆ ಇಲ್ಲೂ ಕೂಡ ಒಂದು ದಾಖಲೆ ಈಗ ಸ್ನೇಹ ಕೃಷ್ಣರು ರಿಲೀಸ್ ಮಾಡಿರುವಂಥದ್ದು. ಈ ಹಿಂದೆಯೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅಲ್ಲಿ ಸಾಕಷ್ಟು ಸೈಟ್ಗಳು ಖಾಲಿದೆ ಅಂತೇಳಿ ಸುದ್ದಿಯನ್ನು ಮಾಡಿದ್ವಿ. ಅಧಿಕೃತವಾಗಿ ನೆನ್ನೆ ಏನೋ ಒಂದು RTIಗೆ ಅರ್ಜಿ ಹಾಕಿ ಅದೊಂದು ಕಾಪಿಯನ್ನು ತಗೊಂಡಿದ್ದಾರೆ. 4,000ಕ್ಕೂ ಹೆಚ್ಚು ನಿವೇಶನಗಳೆಲ್ಲ ದೇವರೂರು ಮೂರನೇ ಬಡಾವಣೆಗೆ ರಚನೆ ಮಾಡೋದಕ್ಕೆ ಆ ಒಂದು ಸೈಟ್ಗಳ ಮಾಡ್ಕೊಂಡಿದ್ರು. ಅಲ್ಲಿ ಈಗಲೂ ಕೂಡ 400ಕ್ಕೂ ಹೆಚ್ಚು ನಿವೇಶನಗಳು ಖಾಲಿ ಇದೆ. ಸೊ ಹೀಗಾಗಿ CM ಅವ್ರಿಗೆ ಅದೇ ಬಡಾವಣೆಯಲ್ಲಿ ಸೈಟ್ಗಳನ್ನ ತೆಗೆದುಕೊಂಡಿದ್ರೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಎದುರಾಗ್ತಾ ಇರಲಿಲ್ಲ. ಆದರೆ ಅವರು ತೆಗೆದುಕೊಂಡಿರುವಂಥದ್ದು ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ, ಅದು ಕೂಡ ಸಾಕಷ್ಟು ಬೆಲೆ ಬಾಳುವಂತಹ ಸೈಟ್ಗಳ ತೆಗೆದುಕೊಂಡಿರುವಂಥದ್ದು. ಸೊ ಹೀಗಾಗಿ ಇಡಿ ಸಾಕಷ್ಟು ಕೂಲಂಕುಷವಾಗಿ ತನಿಖೆ ಮಾಡ್ತಿರೋ ಕಾರಣಕ್ಕಾಗಿ ಈ ದಾಖಲೆಗಳು ಕೂಡ ಅಂದರೆ CM ಅವರ ಹೊತ್ತು ಯಾವ ರೀತಿಯಾಗಿ ಟ್ವಿಟ್ಟರ್ ಮಾಡಿದ್ರು ಅದೊಂದು ದಾಖಲೆ, ಜೊತೆಗೆ ಒಂದು ವಿಡಿಯೋ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಸ್ನೇಹ ಕೃಷ್ಣ ಅವರು ಕೂಡ ಲೋಕಾಯುಕ್ತಗೆ ದೂರನ್ನು ಕೊಡುವ ಮೂಲಕವಾಗಿ ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ CMಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕಾದು ನೋಡಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಡೀ ಇಕ್ಕಳದಲ್ಲಿ CM ಸಿದ್ದರಾಮಯ್ಯ ಫ್ಯಾಮಿಲಿ ಸಿಕ್ಕಾಕೊಳ್ಳಬಹುದಾ ಅನ್ನೋದು ಬಹುತೇಕರ ಪ್ರಶ್ನೆ. ತಾವೇ ಮಾಡಿದ ಟ್ವೀಟ್ನಿಂದ ಸಿಕ್ಕಿಬಿದ್ರ CM ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎಡವಟ್ಟು ಮುಚ್ಚಿಕೊಳ್ಳೋದಕ್ಕೆ ಮತ್ತೊಂದು ತಪ್ಪು ಮಾಡಿಬಿಟ್ರ CM ಪತ್ನಿಯ ದಾಖಲೆಗೆ ವೈಟ್ನರ್ ಹಾಕಲಾಗಿತ್ತು. ಆ ವೈಟ್ನರ್ ಹಾಕಿರುವ ದಾಖಲೆಯನ್ನ ಕೂಡ ರಿಪಬ್ಲಿಕ್ ಹಣ ನಿಮ್ಮ ಮುಂದೆ ಇಟ್ಟಿತ್ತು. ಯಾವ ವಿಚಾರಕ್ಕೆ ದಾಖಲೆ ಅಂದ್ರೆ ಆ ದಾಖಲೆಯಲ್ಲಿ ವೈಟ್ನರ್ ಹಾಕಲಾಗಿದೆ ಅಂತ ಈ ವಿಚಾರ ಮುಚ್ಚಿಕೊಳ್ಳೋದಕ್ಕೆ ಟ್ವೀಟ್ ಮಾಡಿದ್ರು CM ಸಿದ್ದರಾಮಯ್ಯ. CM ಮಾಡಿದ್ದ ಟ್ವೀಟ್ ಅವರಿಗೆ ಸಂಕಷ್ಟ ತರಬಹುದಾ? CM ಹೇಳಿದ್ರು, ನಾವೇನು ಹೇಳಿದ್ವೇನ್ರಿ ಇಂಥಲ್ಲೇ ಕೊಡಬೇಕು ಅಂತ, ಹೇಳಿಲ್ಲ ಅಂದಿದ್ರು. ಆದ್ರೆ ಆ ದಾಖಲೆಯಲ್ಲಿ ವೈಟ್ನರ್ ಹಾಕಿರುವ ಜಾಗದಲ್ಲಿ ಏನಿತ್ತು? ಬಹುತೇಕರ ಪ್ರಶ್ನೆ ಇಂಥಲ್ಲೇ ಕೇಳಿದ್ರು CM ಫ್ಯಾಮಿಲಿ ಅವರು ಅನ್ನೋದಕ್ಕೆ ಅದೇ ಸ್ಪಷ್ಟವಾಗಿರುವಂತಹ ಉತ್ತರ ಅನ್ನುವಂತಹ ವಿಚಾರಗಳೆಲ್ಲ ಮುನ್ನೆಡೆಗೆ ಬಂದಿತ್ತು. ಈಗ CM ಸಿದ್ದರಾಮಯ್ಯನವರಿಗೆ ಸಂಕಷ್ಟ ತರಬಹುದಾ ಇದೇ ವಿಚಾರ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ನಾವು ದೇವನೂರು ಬಡಾವಣೆಯಲ್ಲೇ ಸೈಟನ್ನು ಕೇಳಿದ್ವಿ, ಅಲ್ಲಿ ನಿವೇಶನ ಇರಲಿಲ್ಲ, ಹೀಗಾಗಿ ಬೇರೆ ಕಡೆ ನಾವು ಸೈಟನ್ನು ಕೇಳಿದ್ದು. ಈ ಹಿಂದೆ ಇದೇ ವಿಚಾರವಾಗಿ ಟ್ವೀಟನ್ನು ಮಾಡಿದರು CM ಸಿದ್ದರಾಮಯ್ಯ ಅವರು. ಆದರೆ ಸಿದ್ದರಾಮಯ್ಯ ಅವರ ಟ್ವೀಟ್ಗೆ ದೂರುದಾರ ಸ್ನೇಹಮಯ ಕೃಷ್ಣ ಅವರು ಕೌಂಟರನ್ನು ಕೊಟ್ಟಿದ್ದರು. ಮತ್ತೊಂದು ದಾಖಲೆಯನ್ನು ಬಿಡುಗಡೆ ಮಾಡಿರುವಂಥ ಕೃಷ್ಣ ಅವರು. ಸೊ ದೇವನೂರು 3ನೇ ಹಂತದಲ್ಲಿ 4,300 ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಕನ್ನಡ ಈ ದಾಖಲೆಯನ್ನ ಈ ಹಿಂದೆಯೇ ಬಿಡುಗಡೆ ಮಾಡಿತ್ತು. ಯಾವ ಸಾಲಿಗೆ ವೈಟ್ನರ್ ಹಾಕಲಾಗಿದೆ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನೋಡ್ತಾ ಇದ್ದೀರಿ. ಇಂತಲ್ಲೇ ಕೇಳಿದ್ರು ಅನ್ನುವಂತಹ ವಿಚಾರನೆ ಆ ವೈಟ್ನರ್ ಹಿಂದೆ ಇದೆ ಅನ್ನೋದು ನಮ್ಮ ವಾದ ಅಲ್ಲ, ಬದಲಾಗಿ ಸ್ನೇಹಮಯಿ ಕೃಷ್ಣ ಅವರು ದೂರುದಾರ. ಮತ್ತೊಂದು ಕಡೆ ವಿಪಕ್ಷಗಳು ಇದೇ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇದ್ರು. ಬಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ, ನಾವು ಇಂತಲ್ಲೇ ಕೇಳಿದ್ವಾ, ನಾವು ಕೇಳಿದಲ್ಲಿ ಅವ್ರು ಕೊಡ್ಲಿಲ್ಲ, ಬದಲಿ ನಿವೇಶನವನ್ನ ಕೊಟ್ಟಿದ್ದಾರೆ, ಆದ್ರೆ ನಾವಾಗ್ಲೇ ಕೇಳಿರುವಂತಹ ಸೈಟ್ ಅಲ್ಲ. ಮೂಡ ನಿಯಮ ಏನ್ ಹೇಳುತ್ತೆ, ಕೇಳಬಾರ್ದ ಇಂತಲ್ಲೇ ಸೈಟ್ ಕೊಡಿ ಅಂತ. ಕೇಳಬಹುದು, ಆದ್ರೆ ಮೂಡ ಅದಕ್ಕೆ ಇರುವಂತಹ ನಿಯಮಗಳ ಅನುಸಾರ ಎಲ್ಲಿ ಕೊಡುತ್ತೋ ಅಲ್ಲಿಯೇ ನೀವು ಸೈಟ್ ಪಡೆದುಕೊಳ್ಬೇಕಾಗುತ್ತೆ. ಆದ್ರೆ CM ಸಿದ್ದರಾಮಯ್ಯನವರು ಅಂದ್ರೆ ಅವರ ಫ್ಯಾಮಿಲಿಯವರು ಈ ನಿಯಮಗಳನ್ನ ಮೀರಿ ಇಂಥಲ್ಲೇ ಬೇಕು ಅಂತ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಈಗ ಈ ಕಡೆ CM ಸಿದ್ದರಾಮಯ್ಯನವರು ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಇದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಈಗ ಮೂಡದಿಂದ ಕೊಟ್ಟಿರುವಂತಹ ಹೊಸ ದಾಖಲೆಯನ್ನು ರಿಲೀಸ್ ಮಾಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಅದರ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ.
ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಕೆಲವೊಮ್ಮೆ ಒಂದಷ್ಟು ಮಾಡಿಕೊಳ್ಳುವಂಥ ಎಡವಟ್ಟುಗಳು ಅದೇ ಮುಳುವಾಗ್ಬಿಡುತ್ತೆ. ಅದೇ ರೀತಿಯಾಗಿ CM ಸಿದ್ದರಾಮಯ್ಯವರು ಮಾಡಿದಂಥ ಟ್ವೀಟ್ ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ತದ್ವಿರುದ್ಧವಾಗಿ ಆ ಟ್ವೀಟ್ ಸಾಕ್ಷಿಯಾಗಿ ನಿಲ್ಲುವಂಥ ಲಕ್ಷಣಗಳು ಗೋಚರಿಸ್ತಾ ಇದೆ. ಆ ಟ್ವೀಟ್ ಯಾವ ರೀತಿಯಾಗಿ ಎಡವಟ್ಟನ್ನು ತಂದೊಡ್ಡಬಹುದು, ಇಡಿ ಅದನ್ನು ಹೇಗೆ ಬಳಸಿಕೊಳ್ಳಬಹುದು? ನಾಗೇಂದ್ರ ಬಾಬು, ಈಗಾಗಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ CM ಅವರ ಪತ್ನಿ ಪಡೆದಂತಹ 14 ನಿವೇಶನಗಳ ಏನಿದೆ ಆ ನಿವೇಶನಗಳ ಬಗ್ಗೆ ಲೋಕಾಯುಕ್ತದಲ್ಲಿ CM ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಅನ್ನೋ ಬಗ್ಗೆ ತನಿಖೆ ನಡೀತಾ ಇದೆ. ಇದೆಲ್ಲದರ ಮಧ್ಯೆ ಈ 14 ನಿವೇಶನ ತೆಗೆದುಕೊಂಡ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಲೋಪಗಳಾಗಿರೋ ಬಗ್ಗೆ ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ವರದಿಯಲ್ಲಿ ಬಿತ್ತರ ಮಾಡ್ತಾ ಇದ್ವಿ. ಅದರಲ್ಲೂ ಕೂಡ ಏನು ಒಂದು ದಾಖಲೆ ಅವರು ಮನವಿ ಪತ್ರ ಕೊಡುವಂಥ ಸಂದರ್ಭದಲ್ಲಿ ಒಂದು ವೈಟ್ನರ್ ರಚಿಸಿದಂತಹ ದಾಖಲೆಯಲ್ಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡಿದಂತಹ ಸುದ್ದಿ ಅದು. ಸೊ ಹೀಗಾಗಿ ಅದಾದ ನಂತರದಲ್ಲಿ ಸ್ವಲ್ಪ ದಿನದ ನಂತರದಲ್ಲಿ ಆ ವೈಟ್ನರ್ ಇಲ್ದಿರುವಂತಹ ಅಕ್ಷರಗಳು ಏನು ಅಂತೇಳಿ ಒಂದು ಟ್ವೀಟನ್ನು CM ಸಿದ್ದರಾಮಯ್ಯವರು ಮಾಡಿದ್ರು. ಜೊತೆಗೆ ಆ ಒಂದು ಟ್ವೀಟ್ನ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ಸೊ ಈ ಟ್ವೀಟ್ ಈಗ CM ಅವರಿಗೆ ಸಾಕಷ್ಟು ಸಂಕಷ್ಟ ತಂದುಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಈಗಾಗಲೇ ಇಡಿ ಸಾಕಷ್ಟು ಕೂಲಂಕುಷವಾಗಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಅವರ ಪತ್ನಿ ಮತ್ತು ಬೈರತಿ ಸುರೇಶ್ ಅವರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ದು ಹೈಕೋರ್ಟ್ ತಾತ್ಕಾಲಿಕವಾಗಿ ತಡೆ ಎಲ್ಲ ಕೊಟ್ಟಿದೆ. ಸೊ ಹೀಗಾಗಿ ಏನು ಆ ಒಂದು ವೈಟ್ನರ್ ಇಲ್ಲದೆ ಇರುವಂತಹ ಅಕ್ಷರ ಏನಿತ್ತು, ನಾವು ಏನು ದೇವರೂರು ಬಡಾವಣೆಯಲ್ಲಿ ಸೈಟ್ಗಳನ್ನ ಕೊಡಬೇಕು ಅಥವಾ ಬೇರೆ ಕಡೆ ಸೈಟನ್ನು ಕೊಡಿ, ನಾವು ಇಲ್ದಲ್ಲೇ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತೇಳಿ ಅಕ್ಷರಗಳನ್ನು ಬರೆದಿದ್ವಿ ಅಂತೇಳಿ ಒಂದು ಅಧಿಕೃತವಾಗಿ ಬಿಡುಗಡೆ ಮಾಡಿದರು. ಮೂಡಾದ ನಿಯಮಗಳು ಹೇಳುವಂಥದ್ದು ಎಲ್ಲಿ ಜಾಗವನ್ನು ವಶಕ್ಕೆ ಪಡಿಸ್ಕೊಳ್ಳುತ್ತೋ ಅಭಿವೃದ್ಧಿ ಪಡಿಸಿದ ನಂತರದಲ್ಲಿ ಅದೇ ಜಾಗದಲ್ಲಿ ಜಾಗವನ್ನು ಕೊಡಬೇಕು ಅಂತೇಳಿ. ಆದರೆ ಇಲ್ಲೂ ಕೂಡ ಒಂದು ದಾಖಲೆ ಈಗ ಸ್ನೇಹ ಕೃಷ್ಣರು ರಿಲೀಸ್ ಮಾಡಿರುವಂಥದ್ದು. ಈ ಹಿಂದೆಲೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಅಲ್ಲಿ ಸಾಕಷ್ಟು ಸೈಟ್ಗಳು ಖಾಲಿದೆ ಅಂತೇಳಿ ಸುದ್ದಿಯನ್ನು ಮಾಡಿದ್ವಿ. ಅಧಿಕೃತವಾಗಿ ನೆನ್ನೆ ಏನೋ ಒಂದು RTIಗೆ ಅರ್ಜಿ ಹಾಕಿ ಅದೊಂದು ಕಾಪಿಯನ್ನು ತಗೊಂಡಿದ್ದಾರೆ. 4,000ಕ್ಕೂ ಹೆಚ್ಚು ನಿವೇಶನಗಳೆಲ್ಲ ದೇವರೂರು ಮೂರನೇ ಬಡಾವಣೆಗೆ ರಚನೆ ಮಾಡೋದಕ್ಕೆ ಆ ಒಂದು ಸೈಟ್ಗಳ ಮಾಡ್ಕೊಂಡಿದ್ರು. ಅಲ್ಲಿ ಈಗಲೂ ಕೂಡ 400ಕ್ಕೂ ಹೆಚ್ಚು ನಿವೇಶನಗಳು ಖಾಲಿ ಇದೆ. ಸೊ ಹೀಗಾಗಿ CM ಅವ್ರಿಗೆ ಅದೇ ಬಡಾವಣೆಯಲ್ಲಿ ಸೈಟ್ಗಳನ್ನ ತೆಗೆದುಕೊಂಡಿದ್ರೆ ಯಾವುದೇ ರೀತಿಯಾದಂತಹ ಸಂಕಷ್ಟ ಎದುರಾಗ್ತಾ ಇರಲಿಲ್ಲ. ಆದರೆ ಅವರು ತೆಗೆದುಕೊಂಡಿರುವಂಥದ್ದು ವಿಜಯನಗರ 3 ಮತ್ತು 4ನೇ ಹಂತದಲ್ಲಿ, ಅದು ಕೂಡ ಸಾಕಷ್ಟು ಬೆಲೆ ಬಾಳುವಂತಹ ಸೈಟ್ಗಳ ತೆಗೆದುಕೊಂಡಿರುವಂಥದ್ದು. ಸೊ ಹೀಗಾಗಿ ಇಡಿ ಸಾಕಷ್ಟು ಕೂಲಂಕುಷವಾಗಿ ತನಿಖೆ ಮಾಡ್ತಿರೋ ಕಾರಣಕ್ಕಾಗಿ ಈ ದಾಖಲೆಗಳು ಕೂಡ ಅಂದರೆ CM ಅವರ ಹೊತ್ತು ಯಾವ ರೀತಿಯಾಗಿ ಟ್ವಿಟ್ಟರ್ ಮಾಡಿದ್ರು ಅದೊಂದು ದಾಖಲೆ, ಜೊತೆಗೆ ಒಂದು ವಿಡಿಯೋ ಇರ್ಬೋದು, ಎಲ್ಲವನ್ನು ಕೂಡ ಈಗಾಗಲೇ ಸ್ನೇಹ ಕೃಷ್ಣ ಅವರು ಕೂಡ ಲೋಕಾಯುಕ್ತಗೆ ದೂರನ್ನು ಕೊಡುವ ಮೂಲಕವಾಗಿ ಮತ್ತಷ್ಟು ಸಾಕ್ಷಿಗಳನ್ನು ಕಲೆ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ CMಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕಾದು ನೋಡಬೇಕಾಗಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.